ಇನ್ನು ಸ್ಯಾಂಡಲ್ವುಡ್ ನಟಿಗೆ ಉದ್ಯಮಿ ಅರವಿಂದ ರೆಡ್ಡಿಯಿಂದ ಲೈಂಗಿಕ ಕಿರುಕುಳ ಪ್ರಕರಣದ ಈಗ ಒಂದು ದಿನಕ್ಕೊಂದು ರೀತಿ ತಿರುವನ್ನು ಪಡ್ಕೊಳ್ತಾ ಇದೆ. ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿದ್ದ ನಟಿಗೆ ಗೋವಿಂದರಾಜನಗರ ಪೊಲೀಸರು ನೋಟಿಸ್ ನೀಡಿ ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಯಾಕೆ ಅಂತ ಈ ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸ್ಯಾಂಡಲ್ವುಡ್ ನಟಿಗೆ ಲೈಂಗಿಕ ಕಿರುಕುಳ ಆರೋಪ, ದಾಖಲೆ ಸಮೇತ ವಿಚಾರಣೆಗೆ ಬರಲು ನಟಿಗೆ ನೋಟಿಸ್. ಹೌದು, ಸ್ಯಾಂಡಲ್ವುಡ್ ನಟಿಯೊಬ್ಬರು ಉದ್ಯಮಿ ಅರವಿಂದ್ ರೆಡ್ಡಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು. ಈ ಸಂಬಂಧ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಉದ್ಯಮಿ ಅರವಿಂದ್ ರೆಡ್ಡಿಯನ್ನ ಬಂಧಿಸಿ ಬಿಡುಗಡೆ ಮಾಡಲಾಗಿದೆ. ಆದ್ರೀಗ ಪ್ರಕರಣ ಸಂಬಂಧ ನಟಿಗೆ ಗೋವಿಂದರಾಜನಗರ ಠಾಣೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಾರಣ, ತಾವು ಮಾಡಿದ ಆರೋಪಕ್ಕೆ ಸೂಕ್ತ ದಾಖಲೆಯೊಂದಿಗೆ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ನಾವಿಬ್ಬರು ಒಟ್ಟಿಗಿದ್ದರೂ ಖುಷಿಯಾಗಿರಲಿಲ್ಲ. ನನಗಾಗಿ ಆತ ಯಾವುದೇ ಕಾರು ಕೊಟ್ಟಿಲ್ಲ. ಸಂತ್ರಸ್ತೆ ನಟಿ, ನಿರ್ಮಾಪಕನ ಆರೋಪ ಅಲ್ಲಗಳೆದಿದ್ದಾರೆ. ಕಳೆದ 2.5 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಶ್ರೀಲಂಕಾದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಪರಿಚಯವಾಗಿ ನಂತರ ಇಬ್ಬರು ಕ್ಲೋಸ್ ಆಗಿ ಇದ್ದೆವು. ಬಳಿಕ ಕೆಲ ತಿಂಗಳುಗಳ ಕಾಲ ರಿಲೇಶನ್ಶಿಪ್ನಲ್ಲಿ ಇದ್ದೆವು. ದಿನಗಳು ಕಳೆದಂತೆ ಇಬ್ಬರ ಮಧ್ಯೆ ಮನಸ್ತಾಪ ಆಗಿತ್ತು. ಇದರಿಂದ ನೆಮ್ಮದಿಯೇ ಇರ್ತಿರ್ಲಿಲ್ಲ. ಆಗಾಗ್ಗೆ ಜಗಳ ಆಗ್ತಿತ್ತು, ಹೊಂದಾಣಿಕೆಯೇ ಆಗುತ್ತಿರ್ಲಿಲ್ಲ. ಹೀಗಾಗಿ ನಾವಿಬ್ಬರು ಬೇರೆಯಾದ್ವಿ ಎಂದು ಸಂತ್ರಸ್ತೆ ನಟಿ ಹೇಳಿದ್ದಾರೆ. ಸೊ ಐ ಥಿಂಕ್ ಎಲ್ಲರೂ ಗೊತ್ತಿರೋ ಹಾಗೆ ರಿಲೇಶನ್ಶಿಪ್ ಶುರು ಮಾಡಬೇಕಾದ್ರೆ ಎಲ್ಲಾನು ಚೆನ್ನಾಗಿರುತ್ತೆ. ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್ ಬಿಕಾಸ್ ನಾನು ನನ್ನ ಬೆಸ್ಟ್ ಬಿಹೇವಿಯರ್ ಇರ್ತೇನೆ, ಅವ್ರ ಬೆಸ್ಟ್ ಬಿಹೇವಿಯರ್ ಇರ್ತಾರೆ. ಐ ಥಿಂಕ್ ಓನ್ಲಿ ಒನ್ಸ್ ಯು ಗೆಟ್ ಇನ್ ಟು ಅ ರಿಲೇಶನ್ಶಿಪ್ ಜೊತೆಲಿ ಇದ್ದಾಗಲೇ ಗೊತ್ತಾಗೋದು ದಟ್ ಇಫ್ ನೀವು ಕಂಪ್ಯಾಟಬಲ್ ಆಗಿರ್ತಿರೋ, ನೀವು ಇವ್ರ ಜೊತೆ ಫ್ಯೂಚರ್ ನೋಡ್ತಿರೋ ಇಲ್ವೋ, ಅಥವಾ ನಿಮ್ಗೆ ಜೊತೆಲಿ ಇರೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ್ಯಂಡ್ ಫ್ಯೂ ಮಂತ್ಸ್ ಚೆನ್ನಾಗಿತ್ತು. ಅದಾದ್ಮೇಲೆ ತುಂಬಾ ಮೆಂಟಲಿ ನನಗೆ ಆಗ್ತಾ ಇರ್ಲಿಲ್ಲ, ನಾನು ಹ್ಯಾಪಿ ಆಗಿರ್ಲಿಲ್ಲ. ಸೊ ಅದರಿಂದ ನಾನು ಇದರಿಂದ ಆಚೆ ಬರ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ರಯತ್ನ ಪಟ್ಟೆ ಮ್ಯಾಮ್ ಈ ರಿಲೇಶನ್ಶಿಪ್ ಇಂದ. ಏನು ನಮ್ದು ಅವ್ರದ್ದು ಲೈಫ್ ಸ್ಟೈಲ್ ಆಗ್ಲಿ ಅಥವಾ ಯಾವ್ದು ಮ್ಯಾಚ್ ಆಗ್ತಾ ಇರ್ಲಿಲ್ಲ. ನನಗೆ ಹೊಂದಾಣಿಕೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಫೈಟ್ಸ್ ಅಲ್ಲೇ ನಡೀತಾ ಇತ್ತು. ಮೆಂಟಲಿ ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಅಂಡ್ ಯಾರು ಪ್ರೀತಿ ಮಾಡ್ಬೇಕಾದ್ರೆ ಏನೋ ನಾನು ಎಲ್ಲರೂ ಲೈಫ್ ಲಾಂಗ್ ಜೊತೆಲಿ ಇರಬೇಕು ಅಥವಾ ಫ್ಯೂಚರ್ ನೋಡ್ತೀವಿ ಅನ್ಕೊಂಡೆ ಪ್ರೀತಿ ಮಾಡೋದು. ಬಟ್ ಅದ್ ಆಗಲ್ಲ. ಅಂದ್ರೆ ಜೊತೆಲಿದ್ದಾಗ ತುಂಬಾ ಸಿಚುವೇಶನ್ಸ್ಗಳು, ಹೊಂದಾಣಿಕೆಗಳು ಅಥವಾ ಪರ್ಸನಾಲಿಟೀಸ್ಗಳು ಮ್ಯಾಚ್ ಆಗದೆ ಇದ್ದಾಗ ಜೊತೆಲಿ ಇದ್ದು ಸಫರ್ ಆಗೋಕ್ಕಿಂತ ಆಚೆ ಬಂದ್ಬಿಡೋದು ಒಳ್ಳೇದು ಅಂತ ಅನ್ಕೊಂಡು ನಾನು ಅದರಿಂದ ಆಚೆ ಬರಕ್ ಪ್ರಯತ್ನ ಪಡ್ತಿದ್ದೆ. ನಿರ್ಮಾಪಕ ಅರವಿಂದ್ ರೆಡ್ಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ನಾನು ಎಷ್ಟೇ ದೂರ ಸರಿದ್ರೂ ಹಿಂದೆ ಬಿದ್ದು ನನ್ನ ಜೊತೆಗೆ ಸಲುಗೆಯಿಂದ ಇರುವಂತೆ ಒತ್ತಾಯ ಮಾಡ್ತಿದ್ದಾರೆ ಅಂತಲೂ ನಟಿ ಆರೋಪಿಸಿದ್ದಾರೆ. ನನ್ನ ಕೆಲ ಫೋಟೋಗಳನ್ನ ಇಟ್ಕೊಂಡು ಲೈಂಗಿಕವಾಗಿ ಕಿರುಕುಳ ನೀಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಟಿ ಆರೋಪ ಅಲ್ಲಗಳೆದ ನಿರ್ಮಾಪಕ ಅರವಿಂದ್ ರೆಡ್ಡಿ. ಇನ್ನು ನಟಿಯ ಆರೋಪವನ್ನ ನಿರ್ಮಾಪಕ ಅರವಿಂದ್ ರೆಡ್ಡಿ ಅಲ್ಲಗಳೆದಿದ್ದಾರೆ. ಆಕೆ ನಾನು 2 ವರ್ಷದಿಂದ ಲಿವಿಂಗ್ ನಲ್ಲಿ ಇದ್ದೆವು. ಲಿವಿಂಗ್ ನಿಂದ ಮದುವೆ ಆಗೋಣ ಅಂತ ಹೇಳಿದ್ದಕ್ಕೆ ನನ್ನ ವಿರುದ್ಧ ಆರೋಪ ಮಾಡ್ತಿದ್ದಾಳೆ. ಆಕೆ ಬೇರೊಬ್ಬ ವ್ಯಕ್ತಿಯ ಜೊತೆಗೆ ಓಡಾಡ್ತಿದ್ದಾಳೆ ಅಂತ ದೂರಿದ್ದಾರೆ. ಒಂದು ರಿಲೇಶನ್ಶಿಪ್ ಅಲ್ಲಿ ಇಬ್ರು ಇರೋವಾಗ ಇಲ್ಲದ ಕಾರಣ, ಸುಳ್ಳದ ಕಾರಣ ಕಿರುಕುಳ ಕೊಡೋದಕ್ಕೆ ಇಲ್ಲ ನಾನು ಹುಚ್ಚಾಗಿರಬೇಕು ಇಲ್ಲ ಅವರು ಹುಚ್ಚರಾಗಿರ್ಬೇಕು. ಅದೇ ನಾನು ಹೇಳ್ದಂಗೆ ಮಸಾಯ್ ಮರ ಮತ್ತು ಟ್ಯಾನ್ಜಾನಿಯಾ ತಡೋಬಾ ಟ್ರಿಪ್ಸ್ ಹೋದಾಗ ಅದು ಯಾರೋ ಒಂದು ಹುಡುಗನ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ನಿಟ್ಟಾಗಿದ್ಲು. ಆ ನಂತರ ಹುಡುಗ ಮನೆಗೂ ಬಂದು ಮನೇಲೂ ಇರ್ತಾ ಇದ್ದ ಅಂತ ನನಗೆ ಮಾಹಿತಿ ಬಂತು. ಅದನ್ನು ನಾನು ಕೇಳಿದಾಗ ಅವ್ರಿಗೆ ಬೇಸರ ಆಗಿ ನಾನು ಯಾರಿಗೂ ಉತ್ತರ ಕೊಡೋ ನೆಸೆಸಿಟಿ ಇಲ್ಲ ಅಂತ ಹೇಳಿ ನಾವಿಬ್ಬರು ದೂರ ಆಗಿದ್ವಿ. ಅದು ನನಗೆ ಗೊತ್ತಿಲ್ಲ ಸರ್. ನನ್ನ ಇವಾಗ ಆಗಲೇ ಹೇಳ್ದಂಗೆ ನಾನು 1.5 ವರ್ಷ 2 ವರ್ಷದಿಂದ ಟಚ್ಚಲ್ಲಿಲ್ಲ. ಆ ಹುಡುಗಿ ವೇರ್ ಅಬೌಟ್ಸ್ ನನಗೇನು ಗೊತ್ತಿಲ್ಲ. ಆ ಹುಡುಗಿ ಸಮಾಚಾರ ನಾನು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಸಡನ್ನಾಗಿ ಇವಾಗ ಅಕ್ಟೋಬರಲ್ಲಿ ಹುಡುಗಿ ಈ ಕ್ರಮ ತಗೊಳ್ಳೋದಕ್ಕೆ ಏನು ಕಾರಣ ಅಂತ I'm a little surprised and it's a little shocking to me as well. ಸದ್ಯ ಅರವಿಂದ್ ರೆಡ್ಡಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಆದರೆ ದೂರುದಾರೆ ನಟಿ ತನ್ನ ಆರೋಪದ ಸಂಬಂಧ ಇಲ್ಲಿಯವರೆಗೆ ಯಾವುದೇ ಸೂಕ್ತ ದಾಖಲೆ ನೀಡಿಲ್ವಂತೆ. ಹಾಗಾಗಿ ಆರೋಪಿತ ಅರವಿಂದ್ ರೆಡ್ಡಿ ಯಾವಾಗಿನಿಂದ ಪರಿಚಯ, ಹೇಗೆ ಪರಿಚಯ, ಯಾವ ರೀತಿ ಕಿರುಕುಳ ನೀಡಿದ್ದಾರೆ, ಅರವಿಂದ್ ರೆಡ್ಡಿ ಹೇಳುವಂತೆ ಎಷ್ಟು ಹಣ ನೀಡಿದ್ದಾರೆ ಅನ್ನೋ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ. ಅದಕ್ಕೆ ಪೂರಕ ದಾಖಲೆಗಳೊಂದಿಗೆ ವಿಚಾರಣೆಗೆ ಬರುವಂತೆ ಸೂಚಿಸಿದ್ದಾರೆ. ಆದ್ರೆ ಇಲ್ಲಿವರೆಗೂ ಆ ಸಂಬಂಧ ಯಾವುದೇ ದಾಖಲೆ ನೀಡಿಲ್ಲ. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಕಾದು ನೋಡಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.